ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಬಂದಾಗ RCB ಕ್ರೇಜ್ ಅನ್ನ ಬೀಟ್ ಮಾಡೋಕೆ ಯಾವ ಟೀಮ್ಗೂ ಕೂಡ ಸಾಧ್ಯನೇ ಇಲ್ಲ. 18ನೇ ಸೀಸನ್ ಅಲ್ಲಿ ಚೊಚ್ಚಲ ಟ್ರೋಫಿ ಗೆದ್ದ ಮೇಲಂತೂ ರೆಡ್ ಆರ್ಮಿ ಹವಾ ಇನ್ನೂ ಜಾಸ್ತಿ ಆಗಿದೆ. ಈ ಸಲ ಕೂಡ ಸಾಲಿಡ್ ಕಾಂಬಿನೇಷನ್ ಇರೋದ್ರಿಂದ ಕಪ್ ಗೆಲ್ಲುವಂತ ಫೇವರೆಟ್ ಟೀಮ್ ಅಂದ್ರೆ ಅದು ಬೆಂಗಳೂರು ತಂಡವೇ ಆಗಿರುತ್ತೆ. ಸೊ ಟ್ರೋಫಿ ಡಿಫೆಂಡಿಂಗ್ ಜರ್ನಿಯಲ್ಲಿ RCBಗೆ ಇರುವಂತ ಮೇನ್ ಸ್ಟ್ರೆಂತ್ ಏನು, ಅದರಲ್ಲೂ ವೀಕ್ನೆಸ್ ಏನು, ಬೌಲಿಂಗ್ ನಲ್ಲಿ ಸ್ವಲ್ಪ ಡಲ್ ಅನಿಸ್ತಿದ್ಯಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾರ್ಚ್ 28ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ SRH ಪಂದ್ಯದೊಂದಿಗೆ ಈ ಬಾರಿಯ ಟೂರ್ನಿ ಕಿಕ್ ಸ್ಟಾರ್ಟ್ ಆಗ್ತಿದೆ. IPL ಅಂತ ಬಂದಾಗ ಈ ಎರಡೂ ತಂಡಗಳು ಕೂಡ ಮೋಸ್ಟ್ ಡೇಂಜರಸ್ ಟೀಮ್ಗಳೇ ಆಗಿವೆ. ಅದರಲ್ಲೂ ಕೂಡ ಹೈದರಾಬಾದ್ ತಂಡದ ಪ್ಲಸ್ ಪಾಯಿಂಟೇ ಅವರ ಸಾಲಿಡ್ ಬ್ಯಾಟಿಂಗ್ ಲೈನ್ ಅಪ್. IPL ಇತಿಹಾಸದಲ್ಲಿ ಹೈಯೆಸ್ಟ್ ಸ್ಕೋರ್ಗಳ ಪೈಕಿ ಟಾಪ್ 5 ನಲ್ಲಿ ಹೈದರಾಬಾದ್ ತಂಡವೇ ಟಾಪ್ 4 ಸ್ಥಾನಗಳನ್ನ ಪಡ್ಕೊಂಡಿದೆ. ಸೊ ಇಂಥ ಆರೆಂಜ್ ಆರ್ಮಿಯನ್ನ ಕಟ್ಟಿ ಹಾಕಬೇಕು ಅಂದ್ರೆ ನಮ್ಮ ಬೌಲಿಂಗ್ ಕೂಡ ಸೂಪರ್ ಸ್ಟ್ರಾಂಗ್ ಆಗಿ ಇರಲೇಬೇಕು. ಆದ್ರೆ ಟೂರ್ನಿ ಆರಂಭಕ್ಕೆ ಇನ್ನೊಂದೇ ವಾರ ಇರುವಾಗ RCB ಫ್ರಾಂಚೈಸಿಗೆ ತಲೆಬಿಸಿ ಸ್ಟಾರ್ಟ್ ಆಗಿದೆ. ಬ್ಯಾಟಿಂಗ್ ಮತ್ತು ಮಿಡಲ್ ಆರ್ಡರ್ ನಲ್ಲಿ RCB ಡೇಂಜರಸ್. ಇನ್ನು RCB ಪರ ಟಾಪ್ ಆರ್ಡರ್ ಬ್ಯಾಟಿಂಗ್ ಹಾಗೆ ಫಿನಿಶರ್ ರೋಲ್ ಪ್ಲೇ ಮಾಡುವಂತ ಪ್ಲೇಯರ್ಗಳು ಸಾಲಿಡ್ ಫಾರ್ಮ್ ನಲ್ಲಿ ಇದ್ದಾರೆ. ಓಪನರ್ಗಳಾಗಿ ಕೊಹ್ಲಿ ಮತ್ತು ಫಿಲ್ಸಾಲ್ಟ್ ಪವರ್ ಪ್ಲೇ ನಲ್ಲೇ ಫೈರ್ ತರ ಪರ್ಫಾರ್ಮ್ ಮಾಡ್ತಾರೆ. ಇನ್ನು ನಂಬರ್ 3 ನಲ್ಲಿ ಪಡಿಕಲ್ ಆಡಿದ್ರೆ ಜವಾಬ್ದಾರಿಯುತವಾದಂತ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬರುತ್ತೆ. ಇನ್ನು ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ ಹಾಗೆ ಗೇಮ್ ಚೇಂಜಿಂಗ್ ಪ್ರದರ್ಶನ ನೀಡುವಂತ ಎಬಿಲಿಟಿ ಇವರಲ್ಲಿ ಇದೆ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ಟಿಮ್ ಡೇವಿಡ್ ಹಾಗೆ ರೊಮ್ಯಾರಿಯೋ ಶೆಫರ್ಡ್ ಜೊತೆ ಕೃನಾಲ್ ಪಾಂಡ್ಯ ಕೂಡ ಬ್ಯಾಟಿಂಗ್ ನಲ್ಲಿ ಅದ್ಭುತವಾದಂತ ಸಾಥ್ ಕೊಡ್ತಾರೆ. ಸೊ ಇಲ್ಲಿ 1 ಇಂದ ನಂಬರ್ 8 ವರೆಗೂ ಕೂಡ ಆಲ್ಮೋಸ್ಟ್ ಬ್ಯಾಟಿಂಗ್ ಲೈನ್ ಬೆಂಕಿ ಅನ್ನೋ ತರಾನೇ ಇದೆ. ಆದ್ರೆ ತಲೆಬಿಸಿ ಅಂತ ಇರೋದು ಇಲ್ಲಿ ಬೌಲಿಂಗ್ ಸ್ಕ್ವಾಡ್ ನದ್ದು. ಯಾಕಂತಂದ್ರೆ ಬೌಲಿಂಗ್ ನಲ್ಲಿ ಈಗಾಗಲೇ ಟ್ರಬಲ್ ಸ್ಟಾರ್ಟ್ ಆಗಿದೆ. ಮೊದಲನೇದಾಗಿ RCB ತಂಡದ ಮೇನ್ ಬೌಲರ್ ಆಗಿರುವಂತ ಬೆಂಕಿ ಚೆಂಡ ಆಗಿರುವಂತ ಜೋಶ್ ಹೇಜಲ್ವುಡ್ ಆರಂಭದ ಕೆಲ ಪಂದ್ಯಗಳನ್ನ ಆಡ್ತಾ ಇಲ್ಲ. ಅವ್ರ ಇಂಜುರಿ ಕಾರಣದಿಂದಾಗಿ ಕೆಲ ಪಂದ್ಯಗಳನ್ನ ಮಿಸ್ ಮಾಡ್ಕೊಳ್ತಾರೆ. ಹೀಗಾಗಿ ಬೌಲಿಂಗ್ ನಲ್ಲಿ ಇವರು ಇಲ್ಲದೆ ಇರೋದು ದೊಡ್ಡ ಹೊಡೆತ ಆಗುತ್ತೆ. ಇನ್ನು ಅದು ಅಲ್ಲದೆ ಇನ್ನ ಪ್ರಾಕ್ಟೀಸ್ಗೂ ಬಂದಿಲ್ಲ, ಸಂಪರ್ಕಕ್ಕೂ ಸಿಗ್ತಿಲ್ಲ ಯಶ್ ದಯಾಳ್. ಕಳೆದ ಬಾರಿಯ ಸೀಸನ್ ನಲ್ಲಿ RCB ಚಾಂಪಿಯನ್ ಆಗುವಲ್ಲಿ ಯಶ್ ದಯಾಳ್ ಅವರ ಪಾತ್ರ ಕೂಡ ಇತ್ತು. ಅವ್ರ ಕಡೆಯಿಂದಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನ ಬಂದಿತ್ತು. ಬಟ್ ಯಶ್ ದಯಾಳ್ ಈಗ RCB ಕ್ಯಾಂಪ್ ಇನ್ನೂ ಕೂಡ ಬಂದಿಲ್ಲ. ಜೊತೆಗೆ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ RCB ಫ್ರಾಂಚೈಸಿಗೆ. ಅದು ಅಲ್ಲದೆ ಕಳೆದ IPL ಆದ್ಮೇಲೆ ಯಶ್ ದಯಾಳ್ ಸಾಕಷ್ಟು ರೀತಿಯಾದಂತಹ ಪರ್ಸನಲ್ ಇಶ್ಯೂಗಳಿಂದಾಗಿ ಒದ್ದಾಡ್ತಿದ್ದಾರೆ. ಲೈಂಗಿಕ ದೌರ್ಜನ್ಯ ಸೇರಿದಂತೆ ಇತ್ತೀಚೆಗಷ್ಟೇ ಗುಟ್ಟಾಗಿ ಮದುವೆ ಕೂಡ ಆಗಿದ್ದಾರೆ. ಜೊತೆಗೆ ಅವರು IPL ಆದ್ಮೇಲೆ ಯಾವುದೇ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಕಾಣಿಸ್ಕೊಂಡಿಲ್ಲ. ಯಾಕಂದ್ರೆ ಉತ್ತರ ಪ್ರದೇಶ ಕ್ರಿಕೆಟ್ ಸಂಸ್ಥೆ ಏನಿದೆ ಅವರಿಗೆ ಇವ್ರ ಮೇಲಿರುವಂತಹ ಆರೋಪದ ಕಾರಣಕ್ಕಾಗಿ ಇವರಿಗೆ ಅನುಮತಿಯನ್ನ ನೀಡಿರಲಿಲ್ಲ. ಹೀಗಾಗಿ ಮತ್ತೆ ಇವರಿಗೆ ಅನುಮತಿ ಸಿಗುತ್ತಾ ಅಥವಾ ಇಷ್ಟು ದೊಡ್ಡ ಇಶ್ಯೂ ಇರೋದ್ರಿಂದ RCB ಫ್ರಾಂಚೈಸಿ ಇವರನ್ನ ಆಡಿಸುತ್ತಾ ಅಥವಾ ಅವ್ರು ಆಡ್ತಾರಾ ಎನ್ನುವಂತ ಡೌಟ್ ಕೂಡ ಇದೆ. ಸೊ ಯಶ್ ದಯಾಳ್ ವಿಚಾರ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಸೊ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅಂಡ್ RCB ಯಲ್ಲಿ ಬೌಲಿಂಗ್ ಅಂತ ಬಂದಾಗ ಇರುವಂತ ಮೇನ್ ಏನು ವೀಕ್ನೆಸ್ ಅಂತಂದ್ರೆ ಸ್ಪೆಷಲಿಸ್ಟ್ ಸ್ಪಿನ್ನರ್ ಕೊರತೆ ಇದೆ. ಸುಯಾಶ್ ಶರ್ಮಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಹೌದು, ಬಟ್ ಸುಯಾಶ್ಗೆ ಬ್ಯಾಕಪ್ ಆಗಿ ಯಾವುದೇ ಸ್ಪೆಷಲಿಸ್ಟ್ ಸ್ಪಿನ್ನರ್ ಇಲ್ಲ. ಸೊ ಇದು ಕೂಡ ಒಂದು ರೀತಿಯಾಗಿ ಸ್ವಲ್ಪ ವೀಕ್ ಆಗಬಹುದು ಅನ್ನೋದು ಸದ್ಯ ಎಕ್ಸ್ಪರ್ಟ್ಗಳ ವಾದ. ಇನ್ನು ಪೇಸ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್ ಮೇಲೆಯೇ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಡೆತ್ ಓವರ್ ಅಥವಾ ಪವರ್ ಪ್ಲೇ ಅಂತ ಬಂದಾಗ ಇಲ್ಲಿ ಸ್ವಿಂಗ್ ಕಿಂಗ್ ಆಗಿರುವಂತ ಭುವನೇಶ್ವರ್ ಕುಮಾರ್ ಮೇಲೆ ಇಡೀ ತಂಡ ಡಿಪೆಂಡ್ ಆಗಬೇಕಾಗುತ್ತೆ. ಯಾಕಂದ್ರೆ ಹೇಜಲ್ವುಡ್ ಇಲ್ಲ, ಜೊತೆಗೆ ಯಶ್ ದಯಾಳ್ ಕೂಡ ಆಡೋದು ಡೌಟ್ ಇದೆ. ಇನ್ನು ಜೇಕಬ್ ಡಫಿ ಇದ್ರೂ ಕೂಡ ಭಾರತದ ನೆಲದಲ್ಲಿ ಆರ್ಭಟ ಕಡಿಮೆ ಇದೆ. ಎಸ್, ಜೇಕಬ್ ಡಫಿ ಇದ್ದಾರೆ. ಸೊ ಈತ ಕೂಡ ಅದ್ಭುತವಾದಂತ ಬೌಲರ್, ಬಟ್ ಭಾರತದಲ್ಲಿ ಇವರ ಪರ್ಫಾರ್ಮೆನ್ಸ್ ಸ್ವಲ್ಪ ವೀಕ್ ಅನಿಸುತ್ತೆ. ಹೀಗಾಗಿ IPL ನಲ್ಲಿ ಇವ್ರ ಕಡೆಯಿಂದ ಬೆಸ್ಟ್ ಇನ್ನಿಂಗ್ಸ್ ಬರುತ್ತಾ ಅಥವಾ ಇಲ್ವಾ ಎನ್ನುವಂತ ಪ್ರಶ್ನೆಗಳು ಇದೆ. ಇನ್ನು RCBಗೆ ಬೌಲಿಂಗ್ ನಲ್ಲಿ ನುವಾನ್ ತುಷಾರ ಕೂಡ ಆಪ್ಷನ್ ಇದ್ದಾರೆ. ಬಟ್ ಲಾಸ್ಟ್ ಸೀಸನ್ ಅಲ್ಲಿ ಸೆಟಲ್ ಆಗಿದ್ದಂತ ಜೋಶ್ ಹೇಜಲ್ವುಡ್ ಮತ್ತು ಯಶ್ ದಯಾಳ್ ಇಲ್ಲದೆ ಇರೋದು ಈ ಸಲ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಗೇಮ್ ಟರ್ನಿಂಗ್ ಮೂಮೆಂಟ್ ಸಿಗೋದು. ಹೀಗಾಗಿ ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಏನು ಈಗ RCB ತಂಡದ ಬೌಲಿಂಗ್ ಸ್ಕ್ವಾಡ್ ಸ್ವಲ್ಪ ಡಲ್ ಅನಿಸ್ತಾ ಇದೆ. ನಿಮಗೂ ಕೂಡ ಇದು ಹೌದು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.